ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಬಂಗಾರಮ್ಮ, ಮಾದೇಗೌಡರು, ಕಂಠಿ, ಸ್ನೇಹನ ಎಲ್ಲರೂ ಸಿಂಗಾರಮ್ಮನ ಮಗ ಕಲಿ ಬಂದು ಕಾಪಾಡಿರ್ತಾನೆ. ಆಗ ಅವರೆಲ್ಲರೂ ಕಲಿನ ನಂಬಿ ತುಂಬಾನೇ ಧನ್ಯವಾದ ಕಣಪ್ಪ, ನಿನ್ನಿಂದ ತುಂಬಾನೇ ಉಪಕಾರ ಆಯ್ತು, ಹೇಗೋ ನಮ್ಮ ಜೀವ ಉಳಿತು ಅಂತ ಹೇಳ್ತಾರೆ. ಆಗ ಕಲಿ ಸಹಾಯಕ್ಕೆ ಸಹಾಯನೇ ಮದ್ದಲ್ವೇ, ನೀವು ನಿಮ್ಮ ಮನೆಗೆ ಒಳ್ಳೇದಾಗಬೇಕು ಅಂತಂದರೆ ಮೌನರತನ ಮಾಡಬೇಕು ಅಂತ ಬಂಗಾರಮ್ಮಂಗೆ ಹೇಳ್ತಾರೆ. ಆಗ ಬಂಗಾರಮ್ಮ ಅವರು ನಮ್ಮ ಮನೆಗೆ ಒಳ್ಳೇದಾಗುತ್ತೆ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಮಾಡದೇ ಇರೋದಿಲ್ಲ, ಖಂಡಿತವಾಗ್ಲೂ ಮಾಡ್ತೀನಿ ಕಣಪ್ಪ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅಲ್ಲಿಗೆ ಕಲಿ ಕೂಡ ಬಂದಿರ್ತಾನೆ. ನೀವು ಮೌನರತನ ಶುರು ಮಾಡಿದ್ಮೇಲೆ ಯಾರ ಹತ್ರನೂ ಕೂಡ ಯಾವುದೇ ಸಂದರ್ಭ ಬಂದರೂ ಕೂಡ ಮಾತಾಡಬಾರ್ದು, ಆ ರೀತಿ ಏನಾದರೂ ಮಾತಾಡಿದ್ರೆ ತುಂಬಾ ದೊಡ್ಡ ಅನಾಹುತ ಆಗುತ್ತೆ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಅವರು ಸರಿ ಕಣಪ್ಪ, ನಾನು ಶ್ರದ್ಧೆಯಿಂದನೇ ಮೌನರತನ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಕಲಿ ನಾವು ಅಂದ್ಕೊಂಡಿರೋ ಕೆಲಸ ಸಲೀಸಾಗಿ ಸಾಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನಗ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಆಗ ಕಲಿ ನೋಡಿ ಅಮ್ಮೋರೆ, ನೀವು ಮನಸ್ಸಲ್ಲಿ ಸಂಕಲ್ಪನ ಮಾಡಿಕೊಂಡು ರಥನ ಶುರು ಮಾಡ್ಬೋದು ಅಂತ ಹೇಳ್ತಾರೆ. ಆಗ ಮಾದೇಗೌಡರು ಅಲ್ಲ ಕಣಪ್ಪ, ನಾನು ಕೂಡ ಇವ್ರ ಜೊತೆ ಮಾಡ್ಬೋದಾ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನೀವೂ ಮಾಡ್ಬೋದು ಅಂತ ಹೇಳ್ತಾರೆ. ಆಗ ಕಲಿ ಅಮ್ಮೋರೆ, ನೀವು ದೇವ್ರ ಸುತ್ತ ಪ್ರದರ್ಶನ ಹಾಕೊಂಡು ಬಂದು ಮೌನರತನ ಶುರು ಮಾಡಿ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಅವರು ಸರಿ ಕಣಪ್ಪ ಅಂತ ಹೇಳಿ ಪ್ರದರ್ಶನ ಹಾಕೋದಿಕ್ಕೆ ಅಂತ ಹೋಗ್ತಾರೆ. ಆಗ ಮಾದೇಗೌಡರು ದೇವಸ್ಥಾನದಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಆಗ ಸ್ನೇಹ ಅವರು ನಾನು ಅತ್ತೆ ಜೊತೆ ಹೋಗಿ ಬರ್ತೀನಿ ಶ್ರೀ ಅಂತ ಹೇಳ್ತಾರೆ. ಆಗ ಕಲಿ ಸ್ನೇಹ ಏನಾದರೂ ಹೋಗ್ಬಿಟ್ರೆ ನಮ್ಮ ಕೆಲಸ ಕೆಟ್ಟೋಗ್ಬಿಡುತ್ತೆ, ನಾವು ಅಂದ್ಕೊಂಡಿರೋ ಪ್ಲ್ಯಾನು ಯಾವುದೇ ಕಾರಣಕ್ಕೂ ವರ್ಕ್ ಆಗೋದಿಲ್ಲ ಅಂತ ಹೇಳಿ ಸ್ನೇಹ ಅವ್ರನ್ನ ತಡಿತಾರೆ. ನೀವು ಅತ್ತೆ ಜೊತೆ ಹೋಗ್ಬಾರ್ದು, ನೀವು ನಿಮ್ಮ ಗಂಡನ ಜೊತೆ ಹೋದ್ರೆ ಒಳ್ಳೇದಾಗುತ್ತೆ, ಅವರು ದೊಡ್ಡವರಿಂದ ಮಕ್ಕಳಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೀವಿಬ್ರು ದಂಪತಿಗಳು ಸೇರಿ ಪ್ರದಕ್ಷಿಣೆನೆ ಹಾಕೊಂಬರ್ಬೋದು ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಸರಿ ಆಯಿತು ಅಂತ ಹೇಳಿ ಹೋಗ್ದೇನೆ ಕಂಠಿ ಜೊತೆನೆ ನಿಂತ್ಕೊಳ್ತಾರೆ. ನಮ್ಮ ಕೆಲಸನ ಸಾಧಿಸ್ಕೊಳ್ಳೋಕೆ ಇದೇ ಸಲೀಸಾದ ದಾರಿ, ಮೌನರಥದಲ್ಲಿದ್ದರೆ ನಮ್ಮವ್ವ ಅಂದ್ಕೊಂಡಿರೋ ಹಾಗೆ ಎಲ್ಲನೂ ನಾವು ಸಾಧಿಸ್ಕೊಳ್ಬೋದು ಅಂತ ಮನಸ್ಸಲ್ಲೇ ಅಂದ್ಕೊಂಡು ನಗ್ತಾ ಇರ್ತಾರೆ. ಆಗ ಬಂಗಾರಮ್ಮ ಅವರು ಎಲ್ಲ ಕಲಿ ಹೇಳಿದ ಮಾತನ್ನು ನಂಬಿ ಸರಿ ಅಂತ ಪ್ರದಕ್ಷಿಣೆನ ಹಾಕೊಂಡು ಬರೋದಿಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಸಿಂಗಾರಮ್ಮ ಬಂಗಾರಮ್ಮನ ಥರನೇ ಸೀರೆನ ಉಟ್ಕೊಂಡು ಬಂಗಾರಮ್ಮ ಹೇಗೆ ರೆಡಿಯಾಗಿರ್ತಾರೋ ತೇಟ್ ಹಾಗೆಯೇ ರೆಡಿಯಾಗಿ ಬಂಗಾರಮ್ಮಂಗೋಸ್ಕರ ಕಾಯ್ತಾ ಇರ್ತಾರೆ. ಅದಕ್ಕೆ ಕಲಿ ಬಂಗಾರಮ್ಮನ ಒಬ್ರನ್ನೇ ಪ್ರದಕ್ಷಿಣೆ ಹಾಕೋದಿಕ್ಕೆ ಪ್ಲ್ಯಾನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಕಳಿಸಿರ್ತಾರೆ. ಆಗ ಬಂಗಾರಮ್ಮ ದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡು ಮೌನರತನ ಶುರು ಮಾಡಿಕೊಂಡು ಪ್ರದಕ್ಷಿಣೆನ ಹಾಕೊಂಡು ಬರ್ತಾ ಇರ್ತಾರೆ. ಅಷ್ಟೊತ್ತಿಗೆ ಬಂಗಾರಮ್ಮ ಸಿಂಗಾರಮ್ಮನ ನೋಡ್ತಾರೆ. ಸಿಂಗಾರಮ್ಮ ಮುಖನ ಬೇರೆ ಕಡೆ ಮಾಡಿಕೊಂಡು ಕೈಯಲ್ಲಿ ಸಿಗರೆಟ್ನ ಹಿಡ್ಕೊಂಡು ನಿಂತಿರ್ತಾರೆ. ಆಗ ಬಂಗಾರಮ್ಮ ಸಿಂಗಾರಮ್ಮನ ನೋಡಿ ಯಾರಿವರು, ಯಾರು ಈ ಥರ ನಿಂತಿದ್ದಾರೆ ಅಂತ ಅಂದ್ಕೊಂಡು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ಸಿಂಗಾರಮ್ಮ ಕೈಯಲ್ಲಿದ್ದ ಸಿಗರೆಟ್ನ ಕೆಳಗಡೆ ಎಸ್ದು ಕಾಲ್ನಲ್ಲಿ ಒಸ್ಕಿ ಹಾಕ್ತಾ ಇರ್ತಾರೆ. ಆಗ ಬಂಗಾರಮ್ಮ ಯಾರಿದು, ನಂತರನೇ ಸೀರೆ ಉಟ್ಕೊಂಡಿದಾರಲ್ಲ, ಯಾರಾಗಿರ್ಬೋದು, ನಂತರನೇ ಹೈಟ್ ಇದ್ದಾರೆ, ಯಾರಿರ್ಬೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸಿಂಗಾರಮ್ಮ ಬಂಗಾರಮ್ಮನ ಕಡೆ ತಿರುಗ್ತಾರೆ. ಆಗ ಬಂಗಾರಮ್ಮಂಗೆ ಫುಲ್ ಆಶ್ಚರ್ಯ ಆಗುತ್ತೆ. ಸಿಂಗಾರಮ್ಮನ ನೋಡಿ ತುಂಬಾ ಖುಷಿನೂ ಆಗುತ್ತೆ. ಇವಳು ನಮ್ಮ ಅಕ್ಕ ಅಲ್ವಾ, ನಮ್ಮ ಅಕ್ಕ ಬಂದಿದ್ದಾಳಲ್ಲ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಸಿಂಗಾರಮ್ಮ ತನ್ನ ಸ್ಟೈಲ್ನಲ್ಲಿ ಫೋಸ್ ಕೊಟ್ಕೊಂಡು ಬಂಗಾರಮ್ಮನ ಮುಂದೆ ಬಂದು ನಿಂತ್ಕೊಳ್ತಾರೆ. ಆಗ ಬಂಗಾರಮ್ಮಂಗೆ ಸಿಂಗಾರಮ್ಮನ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆ ಖುಷಿನಲ್ಲಿ ಮಾತು ಬರ್ತಾ ಇರಲ್ಲ, ಜೊತೆಗೆ ಮೌನರತನ ಕೂಡ ಮಾಡ್ತಾ ಇರ್ತಾರೆ. ಸಿಂಗಾರಮ್ಮನ ನೋಡಿ ಬಂಗಾರಮ್ಮ ಏನಾದರೂ ಮೌನರತನ ಮುರಿತಾರ ಅಥವಾ ಏನು ಮಾಡ್ತಾರೆ, ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.